ಪ್ರಾದೇಶಿಕ ಅಭಿವೃದ್ಧಿ ಹೋರಾಟ ಸಮಿತಿಯ ಮುಂದಿನ ಹೋರಾಟದ ಪೂರ್ವಭಾವಿ ಸಭೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಆರ್ಟಿಕಲ್ 371 ಅಡಿ ಸಿಗುವ ಮೀಸಲಾತಿ ಮತ್ತು ಸೌಲಭ್ಯಗಳ ಬಗ್ಗೆ ಜನರಿಗೆ ಸಂಪೂರ್ಣ ಮಾಹಿತಿ ಇಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಾಧವರೆಡ್ಡಿ ಬೇಸರ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತಿ ವರ್ಷ ಬಜೆಟ್ನಲ್ಲಿ 5,000 ಕೋಟಿ ಅನುದಾನ ಎನ್ನುವುದು ಕೇವಲ ಹೆಸರಿಗಷ್ಟೇ. ಈ ಬಗ್ಗೆ ಶಾಸಕ ಸಂಸದರು ಪ್ರಶ್ನೆ ಮಾಡದಿರುವುದು ದೊಡ್ಡ ದುರಂತ. ಸಾಮಾಜಿಕ ಹೋರಾಟಗಾರ ಟಿ.ಜಿ. ವಿಠ್ಠಲ್ ತೀವ್ರ ಆಕ್ರೋಶ. ವೀಕ್ಷಕರ, ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ನಗರದ ಶ್ರೀ ಅಮೃತೇಶ್ವರ ದೇವಸ್ಥಾನದಲ್ಲಿ ಕಲ್ಯಾಣ ಕರ್ನಾಟಕ ಪ್ರಾದೇಶ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಆರ್ ಮಾಧವರೆಡ್ಡಿರವರು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಆರ್ಟಿಕಲ್ 371 ಅಡಿ ಸಿಗುವ ಮೀಸಲಾತಿ ಮತ್ತು ಸೌಲಭ್ಯಗಳ ಬಗ್ಗೆ ಜನರಿಗೆ ಸಂಪೂರ್ಣ ಮಾಹಿತಿಯೇ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಭಾಗದ ಜನರು ಸರ್ಕಾರ ನೀಡಿರುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಜನರು ಗುಳೆ ಹೋಗುವುದಕ್ಕೆ ಕಡಿವಾಣ ಹಾಕಬೇಕು. ಇಲ್ಲಿನ ಸಮಗ್ರ ಭೂಮಿಗಳಿಗೆ ನೀರು ಹರಿಸಿ ನೀರಾವರಿ ಮಾಡಬೇಕು ಮತ್ತು ಮುಂದಿನ ದಿನಮಾನಗಳಲ್ಲಿ ಹೋರಾಟದ ಮೂಲಕ ಹೆಚ್ಚು ಮೂಲಭೂತ ಸೌಲಭ್ಯ ಮತ್ತು ಅನುದಾನಗಳನ್ನು ಪಡೆಯಬೇಕು. ವಿಶೇಷವಾಗಿ ಈ ಭಾಗದ ಯುವಕರು ಸರ್ಕಾರಿ ಹುದ್ದೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಲಂಕರಿಸಬೇಕು ಎಂದು ಅವರು ಘಂಟಾಘೋಷವಾಗಿ ಹೇಳಿದರು. ಅವರು ಮುಂದುವರೆದು ಮಾತನಾಡಿ, ಮಗು ಹಳದಿದ್ದರೆ ತಾಯಿಯೇ ಹಾಲು ಉಣಿಸುವಳೆ. ಅದೇ ರೀತಿ ಕಲ್ಯಾಣ ಕರ್ನಾಟಕದ ದುಸ್ಥಿತಿಯ ಬಗ್ಗೆ ನಮ್ಮ ಹೋರಾಟದ ಕೂಗು ರಾಜ್ಯದ ಮೂಲೆ ಮೂಲೆಗೆ ತಲುಪಬೇಕು. ರಾಜ್ಯ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು. ಅದೇ ರೀತಿ ಸಭೆಯಲ್ಲಿ ಸಾಮಾಜಿಕ ಹೋರಾಟಗಾರ ಟಿ.ಜಿ. ವಿಠ್ಠಲ್ ರವರು ಮಾತನಾಡಿ, ಈ ಭಾಗಕ್ಕೆ ಪ್ರತಿ ವರ್ಷ ಬಜೆಟ್ನಲ್ಲಿ 5,000 ಕೋಟಿ ಅನುದಾನ ಎಂದು ಹೇಳುವುದು ಹೆಸರಿಗೆ ಮಾತ್ರ ಇದೆ. ಈ ಭಾಗದಿಂದ ಆಯ್ಕೆಯಾದ ಶಾಸಕರು ಮತ್ತು ಸಂಸದರು ಪ್ರಶ್ನೆ ಮಾಡದಿರುವುದು ದೊಡ್ಡ ದುರಂತ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಶಿರಗುಪ್ಪ ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು, ಯುವಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಸಿರುಗುಪ್ಪ ತಾಲೂಕು ವರದಿಗಾರರು ಮಾರೇಶ್ ಎಂಸಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಬಳ್ಳಾರಿಯಲ್ಲಿ ಒಂದು ಒಕ್ಕೂಟ ಇದೆ. ಇಲ್ಲಿ ಒಂದು ಉದ್ಯೋಗವನ್ನ 64 ಉದ್ಯೋಗಗಳನ್ನ ತುಂಬಬೇಕಂತೇಳಿ ಒಂದು ಅರ್ಜಿಗಳನ್ನು ಹಾಕಿದ್ದಾರೆ. ಮೊನ್ನೆ ಸಹಕಾರ ಕಾರ್ಯದರ್ಶಿ ಒಂದು ಲೆಟರ್ ಬರೆದಲ್ಲಿ 371 ಏನು 371 ಜೆ ಕಾಲಂ ಅದಕ್ಕೆ ಅನ್ವಯಿಸದ ಅಂತೇಳಿ ಕೂಡ ಇವತ್ತು ಕೂಡ ಬರೆದಾನೆ. ಕೇವಲ 15 ದಿವಸ ಹಿಂದುಗಡೆ ಒಂದು ಲೆಟರ್ ಬಂದಿದೆ. ಆದರೆ ನಮ್ಮ ವ್ಯಾಪ್ತಿಯಲ್ಲಿ ಅದರಲ್ಲಿ 100 ಉದ್ಯೋಗ ತಗೊಂಡ್ರೆ 85 ಜನ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ತಗೋಬೇಕು. ಇದು 371 ಜೆ ಕಾಲಂ ಪ್ರಕಾರ. ಆದರೆ ಸರ್ಕಾರ ಏನು ಆದೇಶ ಕೊಟ್ಟಿದೆ, ಇದು ಬರದೇ ಇಲ್ಲ ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಮತ್ತೆ 2017ರಲ್ಲಿ ಒಂದು ಸಭೆಯನ್ನು ಮಾಡಿದ್ರು ಬಳ್ಳಾರಿಯಲ್ಲಿ. ಅವತ್ತು ಡಾಕ್ಟರ್ ಕಾರಿಂಗೂರು ಸರ್ ಕೂಡ ಬಂದಿದ್ದು. ಒಂದು ದಿವಸಕ್ಕೆ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಜನ ಅನಾರೋಗ್ಯಕ್ಕೀಡಾಗ್ತಾರಂದ್ರೆ 35,000 ಜನ ಅಂತ ಹೇಳಿದ್ರು. ಅವತ್ತೊಂದು ಲೆಕ್ಕ ಮಾಡಿದ್ರು ಯೋಗಾನಂದ ರೆಡ್ಡಿ ಅವರು. 35,000 ಜನ ಒಂದು ದಿವಸಕ್ಕೆ ಬಳ್ಳಾರಿಯಲ್ಲಿ ನೋಡ್ಸ್ಕೊಳ್ತಾ ಇದ್ವಿ. ಅವತ್ತು 2017ರಲ್ಲಿ. ಇವತ್ತು ಎಷ್ಟು ಆಗಿದೆ ಅಂತ ಗೊತ್ತಾಗಿದೆ. ಸುಮಾರು 45,000 ಜನ ಕೂಡ ದಿನನಿತ್ಯ ನೋಡ್ಸ್ಕೊಳ್ತಾ ಇದ್ವಿ ನಾವು. ಆದರೆ ಯಾವಾಗೋ ಓಪಿಡಿಯಲ್ಲಿ ಒಂದು 53ರಲ್ಲಿ ಕಟ್ಟಿದಂಥ 1800 ಬೆಡ್ ಹಾಸ್ಪಿಟ್ಲು ಇನ್ನೂ 1800 ಬೆಡ್ ಹಾಸ್ಪಿಟ್ಲ್ ಆಗಲೇ ಇದೆ. ಅವತ್ತಿನ ಕಟ್ಟಿದಲ್ಲಿ ಕೇವಲ 1800 ಬೆಡ್ ಹಾಸ್ಪಿಟ್ಲ್ ಬಳ್ಳಾರಿಯಲ್ಲಿ ದೊಡ್ಡದಿಲ್ಲ, ದೊಡ್ಡ ಓಪಿಡಿ ಅಂತ ನಾವು. ಆದರೆ ಎಲ್ಲರೂ ಕೂಡ ಅಭಿವೃದ್ಧಿ ಅಂತಾರೆ. ಅಭಿವೃದ್ಧಿ ಆಗಿದ್ದು ಎಲ್ಲಿ ಕಣ್ಮುಂದೆ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಈ 371 ಜೆ ಕಾಲಂ ಬಗ್ಗೆ ಇವತ್ತೊಂದು ಸಮಿತಿಯನ್ನು ಮಾಡಿ ನಾಳೆ 8-9ನೇ ತಾರೀಕು ಸಂಪೂರ್ಣ ಮಾಹಿತಿ, ನನಗೆ ಕೂಡ ಅಷ್ಟು ಮಾಹಿತಿ ಇಲ್ಲದ ಮೊದಲೇ ಹೇಳಿದ್ದೀನಿ, ಮಾಹಿತಿಯನ್ನು ಒಂದು ಬುಕ್ಲೆಟ್ ಮಾಡೋದಕ್ಕೆ ಒಂದು ಈ ಕಲ್ಯಾಣ ಕರ್ನಾಟಕ ಸಮಿತಿ ಮಾಡಿದ್ದಾರೆ. ಏನೇನು ಅನ್ವಯ ಆಗುತ್ತೆ ಇದರಲ್ಲಿ ಅಂತೇಳಿ ಇಲ್ಲಿ ಕೂಡ ನಮ್ಮ ಸದಾಶಿವಪ್ಪ ಕೂಡ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ. ನಮ್ಮ ಮುಂದೆ ಇರ್ತಕ್ಕಂಥ ಈ ಅಸಮತೋಲನೆ
ಅಳಿಸ್ಬೇಕು ಅಂತಕ್ಕಂಥ ರೀಜನಲ್ ಡಿಸ್ಪ್ಯಾರಿಟೀಸ್ ಅಂತ ನಾವೇನು ಕರಿತೀವಿ, ಅಸಮತೋಲನೆ ಅಳಿಸ್ಬೇಕು ಅಂತಕ್ಕಂಥದ್ದು ಹೋಗ್ಬಿಟ್ಟು ಇವತ್ತು ಬಡತನದ ಅಸಮತೋಲನೆ ಜಾಸ್ತಿ ಆಗಿದೆ. ಹಾಗಾಗಿ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಮತ್ತೆ ಹೋರಾಟ ಪ್ರಾರಂಭ ಮಾಡಬೇಕು. ಇದ್ರ ಬಗ್ಗೆ ಈಗ ನಾವು ತೆಲುಗು ಗಾದೆ ಮಾತಿದ್ದೆ, ಅಡಗಂದಿ ಅಮ್ಮಯ್ಯನ ಪೆಟ್ಟದು, ಮಗು ಹಳ್ಳಿಕರ ತಾಯಿ ಹಾಲು ಕೊಡಲ್ಲ ಅಂತ. ಹಾಗೆ ನಾವು ಅಳೋದು ಬೇಡ, ಹಕ್ಕಾಗಿ ಹೋರಾಟ ಮಾಡೋಣ ಅಂತ. ಇವ ಉದ್ಯೋಗ ನಮಗೆ 371 ಜೆ ಒಳಗೆ ಇರ್ತಕ್ಕಂಥದ್ದು 80% ಉದ್ಯೋಗ ಗ್ರೂಪ್ ಸಿ ಒಳಗೆ ಬರ್ತದೆ. ಗ್ರೂಪ್ ಡಿ ಒಳಗೆ 85% ಮೀಸಲಾತಿ ಇದೆ. ಗ್ರೂಪ್ ಎ ಒಳಗೆ 75% ಮೀಸಲಾತಿ. ಅದು ಪ್ರಮೋಷನ್ ಒಳಗೆ ಕೂಡ ಇದೇ ಒಂದು ಪ್ರಪೋರ್ಷನ್ ಒಳಗೆ ಹೋಗ್ಬೋದು. ಆಮೇಲೆ ಈ 7 ಜಿಲ್ಲೆಗಳಲ್ಲಿ ಇರ್ತಕ್ಕಂಥವ್ರನ್ನ ಲೋಕಲ್ ಕ್ಯಾಂಡಿಡೇಟ್ಸ್ ಅಂತಕ್ಕಂಥದನ್ನ ನಿರ್ಣಯ ಮಾಡಿ ಅವ್ರಿಗೆ ಸವಲತ್ತು ಸಿಕ್ತು. ಅದೇ ವಿದ್ಯಾಭ್ಯಾಸದೊಳಗೆ ಕೂಡ